ಹಾಯ್ ವೆಲ್ಕಮ್ ಟು ದ ಗಣಿ ಸ್ಟೋರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು DC ವರ್ಸಸ್ ಮುಂಬೈ ಎಂಬುದು. DC ಅವರು ಟಾಸ್ ಗೆದ್ದು ಮುಂಬೈದ ಹೋಮ್ ಗ್ರೌಂಡಲ್ಲಿ ಮುಂಬೈ ಅವರು ಒಳ್ಳೆ ಸ್ಟಾರ್ಟ್ ಕೊಟ್ಟರು ಅಂದ್ಬಿಟ್ಟು ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು 49-42 ಹೊಡೆದು ಮತ್ತು ಸೂರ್ಯಕುಮಾರ್ ಅದು ಬೇಗನೆ ಔಟ್ ಆದ. ನಾನು ಹೇಳಿದ್ದೆ ಸೂರ್ಯಕುಮಾರ್ ಅದು ಕಮ್ ಬ್ಯಾಕ್ ಆಗ್ತಾರೆ, ಫಸ್ಟ್ ಮ್ಯಾಚು ಬೇಗ ಗೆಲ್ತಾರೆ. ಒಟ್ಟು ಮುಂಬೈ ಅವ್ರು ಗೆದ್ದರು ಗುರು. ಮೇನ್ ಗುರು ಒಂಚೂರು ಸೂರ್ಯಕುಮಾರ್ ಅದು ಔಟ್ ಆದರೂ ಅದೇನಿಗೆ ಮ್ಯಾಟ್ರ್ ಆಗಲ್ಲ ಅನ್ಬೋದು ನನ್ನ ಪ್ರಕಾರ. ಹಾರ್ದಿಕ್ ಪಾಂಡ್ಯ ಆಗಲಿ ಮತ್ತು ಟ್ರೆಂಟ್ ಡೇವಿಸ್ ಆಗಲಿ ಮತ್ತು ಮೇನ್ ಗುರು ಇಲ್ಲಿ ಲಾಸ್ಟ್ ಓವರ್ ಸಿಕ್ಕಾಪಟ್ಟೆ ರನ್ ಹೋಯ್ತು ಅನ್ಬೋದು. ಸಿಕ್ಕಾಪಟ್ಟೆ ಬೌಲರು ರನ್ ಹೊಡೆಸ್ಕೊಂಡು ಅಕ್ಷಯ್ ಪಟೇಲ್ ಒಳ್ಳೆ ಓವರ್ ಮಾಡಿದ್ರು. ಒಟ್ಟಿನಲ್ಲಿ 4 ಓವರ್ ಮಾಡಿ ಒಟ್ಟಿನಲ್ಲಿ 2 ವಿಕೆಟ್ ತೆಗ್ದು ಮತ್ತು ಕಲೀಮ್ ಅಹ್ಮದ್ ಆಗಲಿ ಮತ್ತು ಅವ್ರ ಕಡೆ ಅಂತ ಬೌಲಿಂಗ್ ಮಾಡಲಿಲ್ಲ ಅನ್ಬೋದು. ಯಾಕೆಂದರೆ ಲಾಕಿ ಫರ್ಸಿನ್ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಅನ್ಬೋದು. ಮತ್ತು 65 ರನ್ನು 2 ವಿಕೆಟ್ ತೆಗೆದ್ರು. ಅಷ್ಟು ರನ್ನೆಲ್ಲ ಹೊಡೆಸ್ಕೊಂಡು ಒಟ್ಟಿನಲ್ಲಿ ಕ್ವಾಟ್ಲೆ ಮಾಡಿದ್ರು ಗುರು. ಇವರು ಮುಂಬೈ ಅವರು ಸಿಕ್ಕಾಪಟ್ಟೆ ರನ್ನು ಮೇನ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ಸಿಕ್ಕಾಪಟ್ಟೆ ತೊಗೊಂಡ್ರು ಅನ್ಬೋದು. ಇಲ್ಲಿ ಮೇನು 14 ಎಕ್ಸ್ಟ್ರಾಸ್ ಕೊಟ್ಟರು, 1 ನೋ ಬಾಲು, 13 ವೈಡ್ ಬೇರೆ ಹಾಕಿದ್ರು ಅನ್ಬೋದು. ಮೇನು ಗುರು ಇಲ್ಲಿ ರೋಹಿತ್ ಶರ್ಮಾ ಆಗಲಿ ಇಶಾನ್ ಕಿಶನ್ ಆಗಲಿ ಪವರ್ ಪ್ಲೇಯಲ್ಲಿ ತುಂಬ ಅಗ್ರೆಸಿವ್ ಆಗಿ ಆಡಿದ್ರು ಅನ್ಬೋದು. ರೋಹಿತ್ ಶರ್ಮಾ 6 ಸಿಕ್ಸು ಮತ್ತು 3 ಸಿಕ್ಸು ಮತ್ತು 6 4 ಮತ್ತು ಇಶಾನ್ ಕಿಶನ್ನು 4 4 ಮತ್ತು 2 ಸಿಕ್ಸ್ ಹೊಡೆದ್ರು. ಅಲ್ಲೇ ಮ್ಯಾಚ್ ಹೋಗಿದ್ದು ಅನ್ಬೋದು. ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಮೇನ್ ಲಾಸ್ಟ್ ಓವರಲ್ಲಿ ಎಷ್ಟು 5 2 ಸಿಕ್ಸು 3 ಸಿಕ್ಸು 2 ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ಮ್ಯಾಚ್ ಅಲ್ಲೇ ಸಿಕ್ಕಾಪಟ್ಟೆ ಟರ್ನ್ ಆಗಿದ್ದು. ಮತ್ತು ಹಾರ್ದಿಕ್ ಪಾಂಡ್ಯ ಬೇಗನೆ ಔಟ್ ಆದರು ಅನ್ಬೋದು. ಮತ್ತು ತ್ರಿವಿಕ್ರಮ್ ಅವರು ಬೇಗನೆ 6ಗೆ ಔಟ್ ಆಗ್ಬಿಟ್ರು. ಅಕ್ಷಯ್ ಪಟೇಲ್ ಔಟ್ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ ಹೇಳೋದಾದರೆ. ಇಲ್ಲಿ ನಾನು ಹೇಳೋದಾದರೆ ನೋಕಿ ಅವರು ಇಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಅನ್ಬೋದು. ಇಲ್ಲಿ ಮ್ಯಾಚು ಅಲ್ಲೇ ಟರ್ನ್ ಆಯಿತು ಅನ್ಬೋದು. ಯಾಕೆಂದರೆ ಇಲ್ಲಿ ರೋಹಿತ್ ಶರ್ಮಾ ಅದು ಆಗಲಿ ಇಶಾನ್ ಕಿಶನ್ ಆಗಲಿ ಸಿಕ್ಕಾಪಟ್ಟೆ ರನ್ನ ಹೊಡೆದ್ರು. ಯಾಕೆಂದರೆ ಅವರು ಹಳೆ ಮ್ಯಾಚೆಲ್ಲ ಚೆನ್ನಾಗಿ ಆಡ್ತಿದ್ರು. ಮೇನ್ ಅಂದರೆ ಇಲ್ಲಿ ಜಾಸ್ತಿ ಸ್ಕೋರ್ ಬಂದುಬಿಡ್ತಿತ್ತು. ಅಲ್ಲಿ 250 ಎಷ್ಟೋ ಬಂದುಬಿಡ್ತಿತ್ತು ಹೋದ ಮ್ಯಾಚ್ SRH ಮೇಲೆ. ಅಲ್ಲಿ ಸ್ಟಾರ್ಟ್ ಆಗಿದ್ದು. ಇಲ್ಲಿವರೆಗೂ ಮ್ಯಾಚನ್ನು ತಗೊಬಂದರು ಅನ್ಬೋದು. ಅಲ್ಲೇ ಅಗ್ರೆಸಿವ್ ಆಡಿ ಇಲ್ಲೂ ಅಗ್ರೆಸಿವ್ ಆಗಿ ಆಡಿದ್ರು ಅನ್ಬೋದು. ಮೇನ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡ್ರು ಇಲ್ಲಿ ಸಿಕ್ಕಾಪಟ್ಟೆ. ಇಲ್ಲಿ ಇಶಾನ್ ಕಿಶನು ಚೆನ್ನಾಗಿ ಆಡಿದ್ರು. ರೋಹಿತ್ ಶರ್ಮಾ 50 ಹೊಡಿಬೋದಿತ್ತು. ಇಲ್ಲಿ ಇನ್ನೊಂದು ಏನು ದಾಖಲೆ ಅಂದರೆ ಯಾರು 50ನೇ ಹೊಡಿದೇನೆ ಬರೀ 49, 39, 45ಕ್ಕೆ ಔಟ್ ಆದರು ಅನ್ಬೋದು. ಮೇನು ಇಲ್ಲಿ ಚೆನ್ನಾಗಿ ಆಡಿದ್ರು ಅನ್ಬೋದು ಗುರು. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಆಗಲಿ ಮತ್ತು ಒಳ್ಳೆ ಕ್ಯಾಪ್ಟನ್ಶಿಪ್ ಆಗಲಿ. ಹಾರ್ದಿಕ್ ಪಾಂಡ್ಯ ಬೇಗನೆ ಬಂದರು 4ನೇ ಸ್ಥಾನಕ್ಕೆ. ಮತ್ತು 245ನ ಚೇಸ್ ಮಾಡೋಕ್ಕೆ ಬಂದರು. 5 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ. ಮತ್ತು ಈ ಪೃಥ್ವಿ ಶಾ ಆಗಲಿ ಡೇವಿಡ್ ವಾರ್ನರ್ 10 ರನ್ನಿಗೆ ಔಟ್ ಆದರು. ಮತ್ತು ಪವರ್ ಪ್ಲೇಯಲ್ಲಿ ಬೇಗ ಆಡೋಕ್ಕೆ ಹೋದ್ರು, ಔಟ್ ಆದರು ಅನ್ಬೋದು. ಮತ್ತು ಈ ರಿಷಬ್ ಪಂತ್ ಆಗಲಿ ರಿಷಬ್ ಪಂತ್ 0ಗೆ ಔಟ್ ಆದರು ಅನ್ಬೋದು. 1 ರನ್ಗೆ ಆಡೋಕ್ಕೆ ಹೋದ್ರು ಗುರು. ಮೇನೇ ಇಲ್ಲಿ 234 ಬಾಲ್ ಟು ಬಾಲ್ ಹೊಡಿತಾನೆ ಇರಬೇಕು. ಇಲ್ಲಾಂದರೆ ಸುಮ್ಮನೆ ಸಿಂಗಲ್ ತಗೊಂಡು ಹೊಡೆಯೋಕ್ಕಾದರೆ ಕಷ್ಟ ಆಗುತ್ತೆ ಅನ್ಬೋದು. ಮತ್ತು ಅಕ್ಷಯ್ ಪಟೇಲು ಅಷ್ಟೇ. ಮತ್ತು ಪೃಥ್ವಿ ಶಾ 60 ರನ್ ಹೊಡೆದ್ರು ಅನ್ಬೋದು. ಇವರು 60 ರನ್ ಹೊಡೆದ್ರು, ಅಷ್ಟೇನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಇಲ್ಲಿ 71 ರನ್ ಹೊಡೆದ್ರು. ಮೇನ್ ಗುರು ಇಲ್ಲಿ ಚೇಂಜಸ್ ಮಾಡಿದ್ರು ಡೆಲ್ಲಿ ಅವರು ಬ್ಯಾಟಿಂಗಲ್ಲಿ. ಅಷ್ಟೇನು ರನ್ ಬರಲಿಲ್ಲ ಅನ್ಬೋದು. ಯಾಕೆಂದರೆ ಎಷ್ಟು 30 ರನ್ನಿಂದ ವಿನ್ ಆದರು ಅನ್ಬೋದು. ಇಲ್ಲಿ ವಿನ್ ಆಗೋಕ್ಕಿಂತ ಗುರು ಇವರು ಪವರ್ ಪ್ಲೇಯಲ್ಲೇ ಅಷ್ಟು ನಿಧಾನಕ್ಕೆ ಹೊಡೆದ್ರು. ಎಷ್ಟು 50 ರನ್ ಹೊಡೆದ್ರು. ಮತ್ತು 11ನೇ ಓವರ್ಗೆ 144 ಇದ್ದರು. 11ನೇ ಓವರ್ಗೆ 110 ಮೋಸ್ಟ್ಲಿ 110. ಮತ್ತು 14ನೇ ಓವರ್ಗೆ 144 ಇದ್ದರು. ಮತ್ತು 15ನೇ ಓವರ್ಗೆ ಇಲ್ಲಿ 153 ಇದ್ದರು. 84 ಓವರ್ಗೆ 194 ಇದ್ದರು. ಮತ್ತು 5 ವಿಕೆಟ್ ಬೇಗನೆ ಅಲ್ಲಿ ವಿಕೆಟ್ಗಳನ್ನ ಕಳ್ಕೊತಿದ್ರು. ಯಾಕೆಂದರೆ 235 ಚೇಂಜ್ ಮಾಡೋದು ತುಂಬ ಕಷ್ಟ ಅನ್ಬೋದು. ಮತ್ತು ಮೇನ್ ಗುರು ಇಲ್ಲಿ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಬೌಲಿಂಗು ಬೂಮ್ರಾ ಅವರು 2 ವಿಕೆಟ್ ತೆಗೆದ್ರು. ಮತ್ತು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡಬೇಕಿತ್ತು ಮತ್ತು ಮಾಡಲಿಲ್ಲ. ಮತ್ತು ಫಿರ್ ಚಾಲ ಆಗಲಿ ಮತ್ತು ಇವ್ರ ಕಡೆ ಒಳ್ಳೆ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಹೋಮ್ ಗ್ರೌಂಡಲ್ಲಿ ಏನೇನು ಮಾಡಬೇಕಿತ್ತು ಎಲ್ಲ ಮಾಡಿದ್ರು. ಒಟ್ಟಿನಲ್ಲಿ ಫಸ್ಟ್ ವಿಕ್ಟ್ರಿ ಗೆಲ್ಲಿಸಿದ್ರು ಅನ್ಬೋದು. ಇಲ್ಲಿ ಹೋಗಿದ್ದ ಮ್ಯಾಚ್ ಎಲ್ಲಿ ಅಂದರೆ ಅದೇ ಡೇವಿಡ್ ವಾರ್ನರ್ ಮೇನ್ ಗುರು. ಇಲ್ಲಿ ಡೇವಿಡ್ ವಾರ್ನರ್ ಬೇಗನೆ ಔಟ್ ಮಾಡಿದ್ರು. ಅಲ್ಲೇ ಒಂಚೂರು ಡೆಲ್ಲಿ ಬ್ಯಾಕ್ ಫೈರ್ ಆಯಿತು ಅನ್ಬೋದು. ರಿಷಬ್ ಪಂತ್ನು ಬೇಗ ಔಟ್ ಮಾಡಿದ್ರು. ಮತ್ತು ಅಕ್ಷಯ್ ಪಟೇಲ್ನು ಬೇಗ ಔಟ್ ಮಾಡಿದ್ರು. ಅಲ್ಲೇ ಮೋಸ್ಟ್ಲಿ ಮ್ಯಾಚು ಹೋಗೋ ಮೂಮೆಂಟ್ ಇತ್ತು. ಮೇನ್ ಇಲ್ಲಿ 234ನ ಚೇಂಜ್ ಮಾಡೋದು ಕಷ್ಟ ಇತ್ತು ಅನ್ಬೋದು ಗುರು. ಯಾಕೆಂದರೆ ಇಲ್ಲಿ 234 ಯಾರು ಚೇಂಜ್ ಮಾಡಲ್ಲ. ಎಲ್ಲಿಂದ ಚೇಂಜ್ ಮಾಡ್ತಾರೆ, ಕಷ್ಟ ಗುರು 234 ಚೇಂಜ್ ಮಾಡೋದು. ಯಾಕೆಂದರೆ ಎಲ್ಲ ಮ್ಯಾಚ್ ನೋಡಿ ನೀವು 234 ಆಗಲಿ 265 ಆಗಲಿ ಯಾರು ಚೇಂಜ್ ಮಾಡಿರೋ ದಾಖಲೆನೇ ಇಲ್ಲ. ಅದು ಕಷ್ಟ ಗುರು. ಲಾಸ್ಟ್ ಓವರಲ್ಲಿ ಅಷ್ಟು ರನ್ನು 6 4 ಎಲ್ಲ ಹೊಡೆಸ್ಕೊಂಡು ಇಲ್ಲಿ ಯಾರು ಹೊಡೆಸ್ಕೋತಾರೆ, ಎಲ್ಲ ಬೀಟ್ ಮಾಡೋಕ್ಕೆ ಬರ್ತಾರೆ. ಮೇನ್ ಇಲ್ಲಿ ಬೂಮ್ರಾ ಅವರು ಒಳ್ಳೆ ಓವರ್ನ ಮಾಡಿದ್ರು ಅನ್ಬೋದು.
ಸಿಕ್ಕಾಪಟ್ಟೆ ಒಳ್ಳೆ ಓವರ್ ಮಾಡಿದ್ರು ಗುರು ಬೂಮ್ರಾ ಆಗಲಿ. ಮತ್ತು ಅವ್ರ ಕಡೆ ಬೌಲಿಂಗ್ ಚೆನ್ನಾಗಿತ್ತು ಅನ್ಬೋದು ಬೂಮ್ರಾ. ಇವ್ರ ಕಡೆ ಬರೋದಾದ್ರೆ ಬೌಲಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ, ಅಲ್ಲೇ ರನ್ ಹೋಯ್ತು ಅನ್ಬೋದು. ಎಷ್ಟು ನೋಕೆ 65 ರನ್ ಹೊಡೆಸ್ಕೊಂಡ್ರು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಅವ್ರೆ ಈ ಸೀಸನ್ ಅನ್ಬೋದು. ಅಲ್ಲೇ ಮ್ಯಾಚ್ ಹೋಯ್ತು. ಇವ್ರ ಕಡೆ ಅಷ್ಟು ರನ್ನ ಹೊಡೆಸ್ಕೊಂಡ್ರು, ಮತ್ತು ಅಲ್ಲೆಲ್ಲೇ ವಿಕೆಟ್ ತೆಗೆದ್ರು. ಮತ್ತು ಪವರ್ ಪ್ಲೇಯಲ್ಲಿ ಒಳ್ಳೆ ವಿಕೆಟ್ನ ತೆಗ್ದಿರೋದ್ರಿಂದ ಇವ್ರು ಗೆಲ್ಲಕ್ಕಾಯ್ತು ಅನ್ಬೋದು. ಮೇನುಗುರು ನಾನು ಹೇಳಿದ್ದೆ, ರೋಹಿತ್ ಶರ್ಮಾ ಆಗಲಿ ಇಶಾನ್ ಕಿಶನ್ ಆಗಲಿ ಅವ್ರು ಚೆನ್ನಾಗಿ ಆಡೋದಾಗದೆ ಒಳ್ಳೆ ಸ್ಟಾರ್ಟ್ ಕೊಟ್ಟರೆ ಅವರು ಆಡ್ತಾರೆ ಅಂತ ನಾನು ಹೇಳಿದ್ದೆ. ಒಟ್ನಲ್ಲಿ ರೋಹಿತ್ ಶರ್ಮಾ 15 ಮಿಸ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ 49 ಮೇನ್ ಇಲ್ಲಿ ಸಿಕ್ಕಾಪಟ್ಟೆ ದಾಖಲೆ ಮಾಡೋದಾಗಲಿ ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಎಲ್ಲರೂ 50 ಹೊಡಿದೇನೆ ಹೊಸ ದಾಖಲೆಗಳನ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಆಗಲಿ ಇಶಾನ್ ಕಿಶನ್ ಆಗಲಿ ಹಾರ್ದಿಕ್ ಪಾಂಡ್ಯ ಒಳ್ಳೆ ಕ್ಯಾಪ್ಟನ್ಶಿಪ್ನ ಯಾರು ಮಾಡಲ್ಲ ಅಂತಿದ್ರು, ಒಟ್ಟಿನಲ್ಲಿ ಮಾಡಿದ್ರು, ಗೆಲ್ಲಿಸ್ಕೊಟ್ರು, ಒಳ್ಳೆ ಫಸ್ಟ್ ಪಾಯಿಂಟ್ ತೊಗೊಂಡ್ರು, ಒಳ್ಳೆ ರನ್ ರೈಟು ಬಂತು ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ ಇವರು ರನ್ ರೈಟಿಗಿಂತ ಇಲ್ಲಿ ರನ್ ರೈಟ್ ನನ್ನ ಪ್ರಕಾರ ಇವರು ರನ್ ರೈಟು ಇವರು ಮುಂಬೈದು ಈಗ ಬಂದಿದ್ದಂದರೆ ನನ್ನ ಪ್ರಕಾರ 0.70. ಈಗ 2 ಪಾಯಿಂಟ್ ಬಂತು. 4 ಮ್ಯಾಚಲ್ಲಿ ಇವರು 1 ಮ್ಯಾಚ್ನ ಗೆದ್ದವ್ರೆ, 3 ಮ್ಯಾಚ್ ಸೋತವ್ರೆ. ಒಟ್ಟಿನಲ್ಲಿ ಇವ್ರಿಗೆ ಒಳ್ಳೆ ಮ್ಯಾಚ್ ಆಯಿತು ಗುರು. ಇವರು ಸಿಕ್ಕಾಪಟ್ಟೆ ಫುಲ್ಲು ಎನರ್ಜಿ ಮ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಬಂದಿದ್ದು ಒಳ್ಳೆಯದೇ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಆಗಲಿ ಮತ್ತು ಒಳ್ಳೊಳ್ಳೆ ಚೇಂಜ್ ಮಾಡಿದ್ರು, ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ನ ತಂದರು ಇವರು, ಅದರಿಂದ ಮ್ಯಾಚ್ನ ಗೆದ್ದರು ಅನ್ಬೋದು. ಹೋದ ಸತಿನೂ ಅಷ್ಟೇ ಇವರು ವೆಸ್ಟ್ ಇಂಡೀಸ್ ತಂದಿದ್ರೆ ಇವರು ಮ್ಯಾಚಿನ ಗೆಲ್ಲೋದು ಚಾನ್ಸಸ್ ಜಾಸ್ತಿ ಇರುತ್ತೆ, ಅದರಿಂದ ಇವರು ತಂದು ಗೆಲ್ಲಿಸಿದ್ರು ಅನ್ಬೋದು. ಒಟ್ಟಿನಲ್ಲಿ ನಾನು ಹೇಳಿದೆ, ರೋಹಿತ್ ಶರ್ಮಾ ಅವರು ಸಿಕ್ಕಾಪಟ್ಟೆ ಮ್ಯಾಚ್ ಚೆನ್ನಾಗಿ ಆಡಿದ್ರೆ ಗೆಲ್ಲೋ ಮೂಮೆಂಟ್ ಇರುತ್ತೆ ಅಂತ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯನೂ ಚೆನ್ನಾಗಿ ಆಡೋದು, ಜಸ್ಪ್ರೀತ್ ಬೂಮ್ರಾ ಆಲ್ಮೋಸ್ಟ್ ಚೆನ್ನಾಗಿ ಆಡ್ತಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸ್ಕೋರ್ ಬೇಕಿತ್ತು, ಸ್ಕೋರ್ ಮಾಡಿಕೊಟ್ರು. ಒಟ್ಟಿನಲ್ಲಿ ಆ ಸ್ಕೋರ್ನ ಡಿಫೆಂಡ್ ಮಾಡಿಕೊಂಡು ಒಟ್ಟಿನಲ್ಲಿ ಮುಂಬೈ ಅವ್ರು ಗೆದ್ದರು. ಒಟ್ಟಿನಲ್ಲಿ ಡೆಲ್ಲಿ ಅವ್ರು ಸೋತರು. ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ಮುಂಬೈ ಅವ್ರು ಗೆಲ್ತಾರೆ ಅಂತ, ಹಂಗೆ ಆಯಿತು. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಒಟ್ಟಿನಲ್ಲಿ ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು, ನೆಕ್ಸ್ಟ್ ಮ್ಯಾಚ್ ಯಾರು